ಯಪ್ಪ ಯಾರು ಮಾಡೋದಿಂದಲ್ಲ ಆನಂದ ನನ್ನ ಮಗ ಏನು ಅನ್ಕೊಳ್ಳಲ್ಲ ಏನು ಮಾಡ ಏನಾಯ್ತಲ್ಲ ಏನು ಅಂದರೆ ಕಾಣಿಸ್ತಾ ಇಲ್ವೇನೋ ಫಸ್ಟ್ ನೈಟ್ಗೆ ನಾನು ಅಪ್ಪಣ್ಣ ಇಬ್ರು ಮುತುವರ್ಜಿ ವಯಸ್ಸು ಮಾಡಿರೋ ಸೆಟಪ್ ಕಣ. ಇನ್ನು ಪ್ರಪೋಸೇ ಮಾಡಿಲ್ಲ, ಇದನ್ನೆಲ್ಲ ನೋಡಿದ್ರೆ ಅವ್ರು ಏನು ಅನ್ಕೊಳ್ಳಲ್ಲ. ಯಾಕೋ ಟೆನ್ಷನ್ ಮಾಡ್ಕೋತ್ಯಾ? ಇನ್ನೂ ರಾತ್ರಿವರೆಗೂ ಟೈಮ್ ಇದೆ, ಅಷ್ಟಲ್ಲಿ ಪ್ರಪೋಸ್ ಮಾಡ್ಬಿಡು. ಪ್ರಪೋಸ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಕಣ ಗೆಳೆಯ. ಜಾಲಿಯಾಗಿ ತೇಲಾಡಿ ಹಾರಾಡೋ ಟೈಮಲ್ಲಿ ಟೆನ್ಷನ್ ಮಾಡ್ಕೋಬಾರ್ದು. ನೋಡೋ ನೀನು ಕೂಲಾಗಿರು, ಎಲ್ಲ ಅದೇ ಆಗುತ್ತೆ. ಏನೇ ಈಗ ಅತ್ತಿಗೆ ಬರ್ತಾರ ಸ್ವಲ್ಪ ನೋಡು. ಇಲ್ಲಿ ಹಾರ್ಟ್ಗೊಂದು ಬಾಣ ಹಾಕ್ಬಿಡ್ತೀನಿ. ಇನ್ನೊಂದ್ಸತಿ ರೂಮ್ ಒಳಗಡೆ ಕಾಲಿಟ್ರೆ ಕಾಲು ಮುರಿದಾಕ್ಬಿಡ್ತೀನಿ. ಏನು ಮಾಡೋದೀಗ? ಬರಕ್ ಮುಂಚೆ ಕ್ಲಿಯರ್ ಮಾಡ್ಬಿಡೋಣ. ಗೌತಮ್ ಅವರೇ, ಅದು ಏನು ಮಾಡ್ತಿದ್ದೀರಾ? ಅದು ಆನಂದ್ ಇದಾನಲ್ಲ, ತಲೆಹಟ್ಟೆ ನನ್ನ ಮಗ, ಅದೇನೋ ಹೂವೆಲ್ಲ ತಂದು ನಮ್ಮಿಬ್ಬರ ಅದೇನೋ ಮಾಡಿದ್ದ. ನನಗೆ ಇದು ಹೂವು ಅಲರ್ಜಿ ಅಲ್ಲ, ಅದಕ್ಕೆ ಕ್ಲಿಯರ್ ಮಾಡ್ತಾ ಇದ್ದೆ ಅಷ್ಟೆ. ನಾನೆಲ್ಲನೂ ಕ್ಲಿಯರ್ ಮಾಡ್ತಾ ಇದ್ದೀನಿ. ನೀವು ನಗ್ತಾ ಇದ್ದೀರಲ್ರಿ? ಸಾರಿ. ಅಲ್ಲ, ನಿಮಗೆ ಹೂವಿನ ಅಲರ್ಜಿ ಅಂತೀರಾ, ನೀವೇ ಕ್ಲೀನ್ ಮಾಡ್ತಿದ್ದೀರಾ. ನಗ್ದೆ ಇನ್ನೇನು ಮಾಡಲಿ? ನನಗೆ ಗೊತ್ತು, ಇದೆಲ್ಲ ನನ್ನ ಕಣ್ಣು ಕಾಣಬಾರ್ದು, ನಾನಿದು ನೋಡಬಾರ್ದು, ನನಗೆ ಮುಜುಗರ ಆಗಬಾರ್ದು ಅಂತ ನೀವು ಇಷ್ಟೆಲ್ಲ ಸರ್ಕಸ್ ಮಾಡ್ತಿದ್ದೀರ. ಈ ಕಡೆ ಬನ್ನಿ, ನಾನು ಕ್ಲೀನ್ ಮಾಡ್ತೀನಿ. ಅಮ್ಮ, ಕಾಫಿ. ಥ್ಯಾಂಕ್ ಯು. ಸ್ಮೆಲ್ಲಿಂಗ್ ಗುಡ್. ಚೆನ್ನಾಗಿದೆ. ಪುಟ್ಟಿ ಒಂಚೂರು ಕಾಫಿ ಬೇಡ ಅತ್ತ. ಅಟೆನ್ಷನ್ ಪ್ಲೀಸ್. ಸರ್, ಎಲ್ರಿಗೂ ಒಂದು ಸಿಹಿ ಸುದ್ದಿ. ಸಿಹಿ ಸುದ್ದಿನ? ಅದಕ್ಕೆ ನಿಮ್ದು ಮತ್ತೆ ಅಣ್ಣಂದು ಏನಾದರೂ? ಅಯ್ಯೋ, ಆ ಥರ ಏನೂ ಇಲ್ಲ. ಮತ್ತೆ ಇನ್ನೇನಣ್ಣ? ಆಗ್ಲೇ ಹೇಳಿದ್ನಲ್ವಾ, ಈ ಚಿಕ್ಕ ಪುಟ್ಟ ಮ್ಯಾಟ್ರಿಮೋನಿ ವೆಬ್ಸೈಟ್ ಜೊತೆ ಟೈಅಪ್ ಮಾಡೋಕ್ಕೆ ಕೇಳ್ತಾ ಇದ್ದೀನಿ ಅಂತ. ಅವರೆಲ್ಲ ಓಕೆ ಅಂತ ಹೇಳಿದ್ದಾರೆ. ಸೊ ನನ್ನ ಬಿಸ್ನೆಸ್ ಬೆಳೀತಾ ಇದೆ, ನಾನು ಬೆಳೀತಾ ಇದ್ದೀನಿ. ಇದಕ್ಕಿಂತ ಸಿಹಿ ಸುದ್ದಿ ಬೇಕಾ? ಸೂಪರ್ ಮಗ್ನೆ. ಬೆಳೆಯೋ ಸಿರಿ ಮೊಳಕೆಲೆ ಅನ್ನೋ ಥರ ಒಳ್ಳೆ ಸುದ್ದಿ ಕೊಟ್ಟಿದ್ಯಾ ಶುರುನಲ್ಲೇನೆ. ಹೀಗೆ ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗು, ಹಿಂದೆ ತಿರ್ಗೂ ನೋಡ್ಬೇಡ. ನಿಂದೇ ಆದ ರೀತಿಲಿ ಚೆನ್ನಾಗಿ ಬೆಳೆ. ಥ್ಯಾಂಕ್ ಯು ಅಮ್ಮ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಮಗನೆ. ಥ್ಯಾಂಕ್ ಯು ಅಮ್ಮ, ಯಾವುದಕ್ಕೂ ಅಣ್ಣಂದು ಇವಾಗಲೇ ಒಂದು ಆಟೋಗ್ರಾಫ್ ತಗೊಂಡು ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಅಣ್ಣ ಕೈ ಸಿಗ್ಲಿಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಕರೆಕ್ಟ್ ಹಾಗೆ ಮಾಡು. ಮುಂದೆ ಹೋಗಿ ಇವನು ಮಿನಿ ಗೌತಮ್ ದಿವಾನ್ ಆಗೋ ಸಾಧ್ಯತೆ ಇದೆ. ಆಮೇಲೆ ಸಿಗದೆ ಇರ್ಬೋದು, ತಗೊಂಡ್ಬಿಡು. ಇದೇ ಖುಷಿಗೆ ಪಾರ್ಟಿ ಮಾಡೋಣ. ಪಾರ್ಟಿನಾ? ಎಲ್ಲಿ? ಇನ್ನೆಲ್ಲಿ? ಮನೇಲಿ ಐಸ್ ಕ್ರೀಮ್ ಪಾರ್ಟಿ. ಆಹಾ, ನಂಗೆ ಗೊತ್ತಿತ್ತು ಮಗನೇ ನೀನು ಇದನ್ನೇ ಹೇಳ್ತೀಯ ಅಂತ. ಅಪ್ಪ ಮಗ ಇಬ್ರು ಜಿಪ್ಪಣ್ರೆ. ಸರಿ, ಹಾಗೆ ಅನ್ಕೊಳ್ಳಿ. ಇವತ್ತು ದುಡ್ಡನ್ನ ಕೂಡಿಟ್ರೇನೆ ಆ ದುಡ್ಡು ಮುಂದೆ ಬೆಳೆಯೋಕ್ಕಾಗೋದು. ಈಗ ಜಿಪ್ಪುಣ್ತನ ತೋರಿಸಿದ್ರೇನೆ ಮುಂದೆ ನಾವು ಲ್ಯಾವಿಶ್ ಆಗಿ ಬಿಂದಾಸಾಗಿ ಜೀವನ ಮಾಡೋಕ್ಕಾಗೋದು. ಇರಿ, ನಾನು ಆರ್ಡರ್ ಮಾಡ್ತೀನಿ ಐಸ್ ಕ್ರೀಮ್. ಅಮ್ಮ, ಕೊನೆಗೂ ಐಸ್ ಕ್ರೀಮ್ ಪಾರ್ಟಿಲೇ ಮುಗಿಸ್ತಾ ಇದ್ದಾನೆ ಅಣ್ಣ. ನಮ್ಮ ಪುಣ್ಯ ಅದಾದ್ರೂ ಸಿಗ್ತಾ ಇದೆಯಲ್ಲ. ಲೆಟ್ಸ್ ಎಂಜಾಯ್. ಇದೇನಿದು ಸರಿಯಾಗಿ ಉರಿತಾ ಇಲ್ಲ? ಏ ಹುಷಾರ್ ಆನಂದ್. ಏನಾಗಲ್ಲಮ್ಮ, ಎಷ್ಟು ಬೆಂಕಿ ಇಟ್ಟಿಲ್ಲ ನಾವು. ಸುಮ್ಮನೆ ಸುಟ್ರೆ ಗೊತ್ತಾಗುತ್ತೆ. ಇದು ಮೋಸ್ಟ್ಲಿ ಕಡ್ಡಿ ಒಣಗಿರೋ ತರ್ತೀನಿ. ಅದಕ್ಕೆ ಗೆಳೆಯ, ನಿಮಗೆ ವೇಟಿಂಗು. ಕರೆಕ್ಟಾಗಿ ಬಂದ್ರಿ ಅಪ್ಪ. ಕ್ಯಾಂಪ್ ಫೈರ್ ರೆಡಿ ಇದೆ, ಜೊತೆಗೆ ಪಾರ್ಟಿನೂ ರೆಡಿ ಮಾಡಿದ್ದೀನಿ. ಮಗನೇ,
ಪಾರ್ಟಿ ಅನ್ನೋ ಹೆಸರಲ್ಲಿ ಭೂಮಿಕಾ ಅವ್ರಿಗೆ ಕೂಡಿಸಿ ಗಬ್ಬೆಪ್ಸೋ ಪ್ರೋಗ್ರಾಮ್ ಇದ್ರೆ ನನಗೆ ಪಾರ್ಟಿನೂ ಬೇಡ ಎಂಥದ್ದು ಬೇಡ ಈಗಲೇ ಹೇಳ್ತೇನೆ. ನಮ್ಮ ತಾಯಣ್ಣಿಗೂ ಅಂತ ಯಾವ ಪ್ಲಾನು ಇಲ್ಲಪ್ಪ. ಪಾರ್ಟಿ ಏನಿದ್ರು ಸಪ್ರೇಟಾಗಿ ಸೀಕ್ರೆಟಾಗಿ ನಮ್ಮಿಬ್ಬರ ಮಧ್ಯೆ ಮಾತ್ರ ಇರುತ್ತೆ. ಓಕೆನಾ? ಬಾ ಅದ ಗಿಳಿಯ ನೋಡು, ಇದೇ ಒಳ್ಳೆ ಚಾನ್ಸ್. ಮಿಸ್ ಮಾಡ್ದಂಗೆ ಪ್ರಪೋಸ್ ಮಾಡಿ ಜೈ ಅನ್ನಿಸ್ಬಿಡು. ಮಾಡ್ತೀನಿ ಕಣೋ, ನೀನು ಆ ಥರ ಮಾಡಬೇಡ ನೀನು. ಅಪ್ಪಣ್ಣವ್ರೆ, ಇವ್ರು ಸೀಕ್ರೆಟಾಗಿ ಏನು ಮಾತಾಡ್ತಿದ್ದಾರೆ? ಇನ್ನೇನು ಮಾತಾಡ್ತಿರ್ತಾರೆ? ಪಾರ್ಟಿ ಮಾಡೋ ಟೈಮಲ್ಲಿ ಇಬ್ಬರು ಗಂಡಸರು ಡ್ರಿಂಕ್ಸ್ ಬಗ್ಗೆನೇ ಮಾತಾಡ್ತಿರ್ತಾರೆ. ಅದಾಗಿರ್ಲಿ, ಡುಮ್ಮಾ ಸರ್ ನಿನಗೆ ಪ್ರಪೋಸ್ ಮಾಡಿದ್ನಾ? ಇನ್ನೂ ಇಲ್ಲ. ಅವನು ಯಾವಾಗಲೂ ಹೀಗೆ, ಎಲ್ಲ ವಿಷಯದಲ್ಲೂ ತುಂಬ ಸ್ಲೋ. ಯಾವಾಗ ಬುದ್ಧಿ ಬರುತ್ತೋ ಏನೋ. ಈಗಿನ ಕಾಲದಲ್ಲಿ ಸ್ಕೂಲು ಕಾಲೇಜ್ಗೆ ಹೋಗೋ ಮಕ್ಕಳು ಇವನ್ಗಿನ ಸ್ಪೀಡ್ ಆಗಿದ್ದಾರೆ. ಅವನಂತೂ ಈ ವಿಷಯದಲ್ಲಿ ಏನೂ ಪ್ರೋಗ್ರೆಸ್ ತೋರಿಸ್ತಿಲ್ಲ. ಆಗಿದ್ದಾಗಲಿ ಅಂತ ಹನಿಮೂನ್ ಮುಗಿಯೋಷ್ಟರಲ್ಲಿ ನೀನೇ ಪ್ರಪೋಸ್ ಮಾಡಿಬಿಡು, ನೀನೇ ಒಂದು ಹೆಜ್ಜೆ ಮುಂದೆ ಇಡು. ನಾನೇ ಮುಂದುವರಿಯಲ್ಲ, ಅವರು ಹೇಳಿ. ಯಾರು ಪ್ರಪೋಸ್ ಮಾಡಿದ್ರೇನು, ಮುಂದುವರ್ಸೋ ತಾನೇ ಇಂಪಾರ್ಟೆಂಟು. ಹನಿಮೂನ್ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಪ್ರಪೋಸ್ ಮಾಡಿಬಿಡು. ಏನಿದು, ಯಾವತ್ತು ವಿಡಿಯೋ ಕಾಲ್ ಮಾಡ್ತಾ ಇರೋರು ಇವತ್ತು ವಿಡಿಯೋ ಕಾಲ್ ಮಾಡ್ತಾರಲ್ಲ, ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡವ್ರೆ. ಯಾರವರೆಲ್ಲ ನಿಮ್ಗೆ ಹಂಗೆ ಯಾಕೆ ಹೊಡೆದವ್ರೆ? ಮಲ್ಲಿ, ಇವ್ರು ಯಾರೋ ನನಗೆ ಗೊತ್ತಿಲ್ಲ ಮಲ್ಲಿ. ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ, ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಮಲ್ಲಿ. ನಿಮ್ಗೆ ಯಾಕಂಗೆಲ್ಲ ಹೊಡೆದವ್ರೆ? ಏನ್ ಬೇಕಂತೆ ಅವ್ರಿಗೊಂದು ಫೈಲ್ ಬೇಕಂತೆ ಮಲ್ಲಿ. ಅಣ್ಣನ ರೂಮಲ್ಲಿ ಮಲ್ಲಿ ಒಂದು ಬ್ಲ್ಯಾಕ್ ಕಲರ್ ಫೈಲ್ ಇದೆ, ಅದ್ರ ಮೇಲೆ ಒಂದು ಬ್ಲೂ ಕಲರಲ್ಲಿ ಪಟ್ಟಿ ಇದೆ ಮಲ್ಲಿ. ಪ್ಲೀಸ್ ಮಲ್ಲಿ, ಬೇಗ ಆ ಫೈಲ್ ತಗೊಂಡು ಬಾ, ಇಲ್ಲಾಂದ್ರೆ ಇವ್ರು ನನ್ನನ್ನು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಮಲ್ಲಿ. ಏನ್ ಫೈಲ್ ರೀ? ನಂಗೆ ಏನೂ ಅರ್ಥ ಆಗ್ತಿಲ್ಲ. ಅದು ಒಂದು ರಿಯಲ್ ಎಸ್ಟೇಟ್ ಫೈಲು ಮಲ್ಲಿ. ಅದರಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ಗೆ ಸಂಬಂಧಪಟ್ಟಿದ್ದ ಪೇಪರ್ಸ್ಗಳಿದೆ, ಅದಕ್ಕೋಸ್ಕರ ಇವ್ರು ನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿರೋದು. ಪ್ಲೀಸ್ ಮಲ್ಲಿ, ಹೋಗಿ ಹುಡುಕಿ ಆ ಫೈಲ್ನ ಎತ್ಕೊಂಡು ಬೇಗ ಬಾ ಮಲ್ಲಿ, ಇಲ್ಲಾಂದ್ರೆ ನನ್ನ ಸಾಯಿಸ್ಬಿಡ್ತಾರೆ ಇವರು. ನಿಮ್ ಕೈ ಮುಗಿತೀನಿ, ನಿಮಗೆ ಫೈಲ್ ತಾನೇ ಬೇಕು, ನಾನು ತಗೊಂಡ್ ಕೊಡ್ತೀನಿ. ಅಲ್ಲಿವರೆಗೂ ನಮ್ಮವ್ರಿಗೇನು ಮಾಡಬೇಡಿ, ನಿಮ್ದು ಅಮ್ಮಯ್ಯ ಅಂತೀನಿ. ಓಯ್ ನೋಡು, ಬೇಗ ತಗೊಂಬ, ಇಲ್ಲ ಅಂದ್ರೆ ಅವನ ಕತೆ ಅಷ್ಟೇ. ಮಲ್ಲಿ ಪ್ಲೀಸ್ ಮಲ್ಲಿ, ಬೇಗ ಬಾ, ಬೇಗ ಬಾ, ಕಾಯ್ತಾ ಇದ್ದೀವಿ. ತಗೊಂಬರ್ತೀನಿ. ಮಲ್ಲಿ ಕಟ್ಟಾಯ್ತಲ್ಲ? ಹಾ, ಕಟ್ಟಾಯ್ತು. ಪರವಾಗಿಲ್ಲ ಕಣ್ರ, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ? ಮಲ್ಲಿ ಬಾ 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 ಬಾ. ನಾನು ಕೊನೆ ಸಾರಿ ಕ್ಯಾಂಪ್ ಫೈರ್ ನೋಡಿದ್ದು ಹೈಸ್ಕೂಲ್ ಟೈಮಲ್ಲಿ ಟ್ರಿಪ್ಪಿಗೆ ಹೋದಾಗ. ಅದು ಬಿಟ್ಟರೆ ಈಗ ನೋಡ್ತಿದ್ದೀನಿ. ನಿಜವಾಗ್ಲು ಈ ಚಳಿಗೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಅದು ಸರಿ, ನಾಳೆ ಏನು ಪ್ಲ್ಯಾನ್ಸು? ಊರು ಬಿಟ್ಟು ಬಂದಮೇಲೆ ಇನ್ನೇನು ಪ್ಲ್ಯಾನ್ ಇರುತ್ತೆ? ಊರು ಸುತ್ತೋದೇ ಪ್ಲ್ಯಾನಪ್ಪ. ಅದರಲ್ಲೂ ನಾವು ಬಂದಿರೋದು ಎಲ್ಲಿಗೆ? ಚಿಕ್ಕಮಗಳೂರು. ಸ್ವರ್ಗ ಇದು. ಈ ಕಡೆ ಬಾಬಾ ಬುಡನ್ಗಿರಿ, ಈ ಕಡೆ ಮುಳ್ಳಯ್ಯನಗಿರಿ. ಅದಕ್ಕೆ ಆದ್ರೆ ಎಲ್ಲದಕ್ಕಿಂತ ಫಸ್ಟು ಈ ಎಸ್ಟೇಟ್ ಪೂರ್ತಿ ನೋಡಬೇಕು, ಬ್ಯೂಟಿಫುಲ್ ಆಗಿದೆ. ಆಮೇಲೆ ಇವಂದು ಕಾಫಿ ಫ್ಯಾಕ್ಟ್ರಿ ಇದೆ, ಅದನ್ನ ನೋಡಬೇಕು, ಕಳೆದೋಗ್ಬಿಡ್ತೀರ. ಇದು ನಾಳಿನ ಪ್ಲಾನು. ಸದ್ಯಕ್ಕೆ ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಪ್ರೆಸೆಂಟ್ ಈಸ್ ಬೆಟರ್ ದ್ಯಾನ್ ಫ್ಯೂಚರ್ ಅಲ್ವಾ? ಹೌದು. ಗೆಳೆಯ, ನಾನು ಹೋಗಿ ತಂದ್ಬಿಡ್ತೀನಿ. ಏಯ್, ಏನೋ ನೀನು ಕಾಫಿ ನಾಡಿಗೆ ಬಂದು ಡ್ರಿಂಕ್ಸ್ ಯಾರು ತಗೋತಾರೆ? ನೋ, ನಾನು ಕಾಫಿ ಕುಡ್ತೀನಿ. ಐ ವಿಲ್ ಪಾರ್ಟಿ ವಿತ್ ಕಾಫಿ. ನೋಡಿ ಕಲ್ತ್ಕೊ. ಏನಪ್ಪ ಇದು, ಗೆಳೆಯ ಉಲ್ಟಾ ಹೊಡಿತಾ ಇದ್ದಾನಲ್ಲ. ಮಾಡ್ತೀನಿ. ಗೆಳೆಯ, ಒಂದು ಕೆಲಸ ಮಾಡೋಣ. ನಿನಗೋಸ್ಕರ ನಾನು ಇವತ್ತು ಡ್ರಿಂಕ್ಸ್ ಬಿಡ್ತೀನಿ, ನೀನು ಕಾಫಿ ಬಿಡು.
ಇವತ್ತು ಸ್ಪೆಷಲ್ ಚಿಕ್ಕಮಗಳೂರು ಬಾದಾಮಿ ಹಾಲ್ಕೊಡಿ ಅಣ್ಣ. ಸ್ಪೆಷಲಾಗಿ ತರಿಸಿದ್ದೀನಪ್ಪ. ಓಕೆ ಗುಡ್. ಬರ್ತೀನಿ ತಗೋ. ಇದು ಸ್ವಲ್ಪ ಈ ಕಡೆ. ನೀಲಿ ಕಲರ್ ಫೈಲು. ಹಲೋ ಮಲ್ಲಿ, ಮಲ್ಲಿ ಫೈಲ್ ಸಿಗ್ತಾ? ಹಲೋ ರೀ ರೀ, ನೀವು ಹೇಳಿದ ಫೈಲ್ ಸಿಕ್ಕೈತೆ, ಎಲ್ಲಿಗೆ ತಗೊಂಬರ್ಬೇಕು? ಮಲ್ಲಿ ಹೆಸರುಗಟ್ಟ ನಿನಗೆ ಲೊಕೇಶನ್ ಕಳಿಸ್ತೀನಿ ಮಲ್ಲಿ. ಹಾಂ, ಕ್ಯಾಬು ಆಟೋ ಏನೋ ಒಂದು ಮಾಡಿಕೊಂಡು ಆದಷ್ಟು ಬೇಗ ಬಾ ಮಲ್ಲಿ. ಅದೇ ಪ್ಲೀಸ್ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಇವ್ರು ಅದೇ ವಾರ್ನ್ ಮಾಡಿರೋದು, ಹೇಳಿದ್ರೆ ನಿನ್ನ ಸಾಯಿಸ್ತೀನಿ ಅಂತ ಹೆದರ್ಸಿದಾರೆ ಇವರು. ಪ್ಲೀಸ್ ಮಲ್ಲಿ ಯಾರಿಗೂ ಈ ವಿಷಯ ಹೇಳ್ಬೇಡ, ಆದಷ್ಟು ಬೇಗ ಬಾ ಮಲ್ಲಿ. ಹಂಗೆಲ್ಲ ಮಾತಾಡಬೇಡ್ರಿ, ನಿಮ್ಗೇನು ಹಾಕಿಲ್ಲ, ನಾನು ಬೇಗ ಬರ್ತೀನಿ. ಬೇಗ ಬಾ, ಬೇಗ ಬಾ. ಲೊಕೇಶನ್ನು ಕಳಿಸಾಯ್ತು. ನಾನು ಬರೋದಕ್ಕೆ 3-4 ದಿನ ಆಗುತ್ತೆ. ಇಲ್ಲಿ ನೋಡು, ಏನೇ ಇದ್ರೂ ಏನೇ ಆದರೂ ನೀನು ಮೊದಲು ನನಗೆ ಕಾಲ್ ಮಾಡು, ಸರಿನಾ? ಅಕ್ಕರ್ಗೊಂದ್ಸಲ ಫೋನ್ ಮಾಡ್ತೀನಿ. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ಅಯ್ಯೋ, ಏನಪ್ಪ ಮಾಡಲಿ ಇವಾಗ? ಅಕ್ಕವರಿಗೂ ಫೋನ್ ಸಿಗ್ತಾ ಇಲ್ವಲ್ಲ. ಮೊದಲು ಈ ಫೈಲ್ನ ತಗೊಂಡೋಗಿ ಅವ್ರಿಗೆ ಕೊಟ್ಬಿಡ್ತೀನಿ. ಅವ್ರನ್ನ ಉಳಿಸ್ಕೊಳ್ಳೋದು ಮುಖ್ಯ. ಗೆಳೆಯ, 2 ಬಾದಾಮಿ ಹಾಲು ಅವ್ರಿಗೆ, ಬಾದಾಮಿ ಹಾಲು ಥರನೇ ಇರೋ ರಾಮರಸ ನಮಗೆ ಮಾಡ್ತೀನಿ. ಸ್ಪೆಷಲ್ ಬಾದಾಮಿ ಹಾಲು. ಓಕೆ, ಇದಕ್ಕೆ ಚಿಯರ್ಸ್ ಹೇಳೋಣ. Cheers. ಚಿಯರ್ಸ್ 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 ಚಿಯರ್ಸ್. ತುಂಬ ಚೆನ್ನಾಗಿದೆ. ಅದಕ್ಕೆ ನಿಮಗೋಸ್ಕರ ಇವತ್ತು ಗೆಳೆಯ ಕುಡಿತಾ ಇಲ್ಲ, ಅವನು ತಗೋತಾ ಇಲ್ಲ ಅಂತ ನಾನು ತಗೋತಾ ಇಲ್ಲ. ಇವತ್ತೊಂಥರ ಸಸ್ಯಾಹಾರಿ ಪಾರ್ಟಿ ಇದ್ದಂಗೆ ಅಲ್ವಾ? ಅಷ್ಟೊತ್ತಿಂದ ಸುಮ್ಮನೆ ಕೂತಿದ್ದೀವಿ, ತುಂಬ ಬೋರ್ ಆಗ್ತಿದೆ. ಅಂತ್ಯಾಕ್ಷರಿ ಆಡೋಣವಾ? ಹೇಯ್, ಸೂಪರ್ ಐಡಿಯಾ ಚಿನ್ನ. ಆಡೋಣ. ಒಂದು ಕೆಲಸನಪ್ಪ, ನಮ್ಮಿಬ್ಬರದ್ದು ಒಂದು ಟೀಮು, ಇವರಿಬ್ಬರದ್ದು ಒಂದು ಟೀಮ್. ಓಕೆನಾ? ಓಕೆ, ಸ್ಟಾರ್ಟ್. ಸ್ಟಾರ್ಟ್. ನೀನೇ ಇದೆಯಲ್ಲ ಸಕಲ ಕಲಾವಂತ ಶುರು ಮಾಡಿ. ನೀನೇ ಶುರು ಮಾಡು. ಇನ್ನೇನಕ್ಕೆ ನಾನು ನಿನ್ನ ಟೀಮ್ ಆಗಿದೆ, ಶುರು ಮಾಡು. ಯಾವ ಹಾಡು? ಆಸೆ ಹೇಳುವ ಆಸೆ ಹೇಳಲಾರೆ, ನಾನು ತಾಳಲಾರೆ, ನನ್ನ ಇನಿಯ ನಾಟ ಈ ಕೆನ್ನೆಗೆ. ಆಸೆ ಹೇಳುವ ಆಸೆ ಹೇಳಲಾರೆ, ನಾನು ತಾಳಲಾರೆ, ನನ್ನ ನಲ್ಲನಾಸೆ ತುಟಿಯನ್ನು ಅದು ನು ನ ನ ಹಾಡಮ್ಮ ನ
ಗೊತ್ತಾಯ್ತು. ಹಾಂ ನಗುವ ನಯನ ಮಧುರ ಮೌನ ಸೂಪರ್. ಮಿಡಿವ ಹೃದಯ ಹಿರೆ ಮಾತೇಕೆ ಹೊಸ ಭಾಷೆಯಿದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೇ. ಇದು ಯಾವ ಕರ್ಮನ? ಅವ್ರ ಟೀಮ್ಗೂ ನಾವೇ ಸಪೋರ್ಟ್ ಮಾಡಬೇಕು. ಹಲೋ ಹಾಡು. ಈಗ ನಮ್ದನ ಕ ಹಾಡು. ನೀನೇ ಹಾಡು. ಕಣ್ಣು ಕಣ್ಣು ಸೆಳೆದಾಗ ಮನವು ಉಯ್ಯಾಲೆಯಾಗಿದೆ ತೂಗಿ ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಅಣ್ಣ ಲೊಕೇಶನ್ನು ಒಳಗೆ ತೋರಿಸ್ತೈತೆ, ನೀವೆಲ್ಲೇ ನಿಲ್ಸಿದ್ರಿ ಅಣ್ಣ? ಒಳಗೆ ಬಿಡಿ ಅಣ್ಣ. ಮೇಡಮ್ ನೋಡೋಕೆ ಭಾಳ ಕಂಪೆ ಇದ್ದಂಗಿದೆ, ಆ ಕಡೆಯಿಂದ ಕಸ್ಟಮರ್ ಸಿಗ್ತಾರೋ ಇಲ್ಲ ಗೊತ್ತಿಲ್ಲ ಮೇಡಮ್. ನೀವೆಲ್ಲೇ ಹೇಳ್ಕೊಬಿಡ್ತೀರಾ? ನಂಗೆ ಹೇಳ್ಬೇಡಿ ಅಣ್ಣ, ಒಳಗೆ ಬಿಡಿ ಅಣ್ಣ. ನಿಮ್ದು ಅಮ್ಮಯ್ಯ ಅಂತೀನಿ ಅಣ್ಣ, ಪ್ಲೀಸ್. ಕಸ್ಟಮರ್ ಸಿಕ್ಕಿಲ್ಲ ನಮ್ಗೆ ಲಾಸ್ ಆಗುತ್ತೆ ಮೇಡಮ್, ಆ ಕಡೆಯಿಂದ ಖಾಲಿ ಬರೋಕ್ಕಾಗಲ್ಲ. ಅವಳದೇ ಕಾಲ್ ಎಲ್ಲೋ ಬಂದಿದ್ದಾಳೆ ಅನ್ಸುತ್ತೆ. ಕರೆಕ್ಟಾಗಿ ಕ್ಲಿಯರಾಗಿ ನೀಟಾಗಿ ಮಾತಾಡು. ತಗೋ. ಹಲೋ. ಅದು ಆಟೋದವರು ಒಳಗಡೆ ಬರಲಿಲ್ಲ, ಇಲ್ಲೇ ಮೇನ್ ರೋಡಾಗೆ ಇಳಿಸ್ಬಿಟ್ರು. ಈ ರೋಡ್ ನೋಡಿದ್ರೆ ಯಾರು ಓಡಾಡಂಗೆ ಬೇರೆ ಕಾಣ್ತಾ ಇಲ್ಲ. ನನಗೆ ತುಂಬ ಭಯ ಆಗ್ತೈತೆ. ಹಾಗೆ ಸ್ವಲ್ಪ ಮುಂದೆ ಬಾ. ಬರ್ತೀನಿ. ಹಾಗೆ ಸ್ವಲ್ಪ ಮುಂದೆ ಬಾ. ಲೆಫ್ಟಿಗೆ ತಗೋ. ಸ್ವಲ್ಪ ಮುಂದೆ ಬಂದು ಬಲಕ್ ಬಾ. ಇಲ್ಲಿ ಎರಡನೇ ಲೈಟಿನ ಕಂಬ ಬಂದಿದ್ದೀನಿ. ಇಲ್ಲಿಂದ ಹೆಂಗ್ ಬರಬೇಕು? ಅಲ್ಲಿಂದ ಹಾಗೆ ಸ್ಟ್ರೈಟ್ ಬಾ. ಅಲೋ ಅಲೋ, ಅಯ್ಯೋ ನೆಟ್ವರ್ಕ್ ಇಲ್ವಲ್ಲಪ್ಪ, ಏನ್ ಮಾಡೋದು ಇವಾಗ? ಇಲ್ಲಿಂದ ಹೆಂಗ್ ಹೋಗೋಣ? ಹಿಂಗೆ ಹೋಗೋಣ, ನೋಡೋಣ ದಾರಿ ಸಿಗ್ಬೋದು. ಏನಾಯ್ತು? ಕಟ್ಟಾಯ್ತು. ತಳ್ಬಿಡು. ಮಲೇ ಬಾ. ಏಯ್, ಕ್ಯಾರೆಕ್ಟರ್ಲಿರೋ ಕಟ್ಟರೋ ಹಗ್ಗನ ಹಿಡ್ಕೊಳ್ಳೋ. ಅನುರಾಗನನ್ನನು ಎಲ್ಲೆಲ್ಲೆಲ್ಲೇ ರಾಮರಸ ಇವಾಗ ವರ್ಕೌಟ್ ಆಗ್ತಾ ಇದೆ ಅನ್ನಿಸ್ತಾ ಇದೆ. ನಡಿಲಿ ನಡಿಲಿ. ಕವಿಯಾಗಿ ಮಾಡಿದೆ ಈ ಭಾವಗೀತೆ, ನಿನಗಾಗಿ ಹಾಡಿದೆ. ದ ದ ದ ವಾವ್ ಬರ್ಕೊಣ ದ ದ. ಅದಕ್ಕೆ ಈಗ ನೀವು ಹಾಡಿ ದ
ಅಯ್ಯೋ ನನಗೆ ಹಾಡೆಲ್ಲ ಬರಲ್ಲ. ಅಯ್ಯೋ ಹಾಡಲ್ಲ ಅಂದ್ಬಿಟ್ರೆ ಹೆಂಗೆ? ನೋಡಿ ನಾವೆಲ್ಲ ಹಾಡಿದಾಯ್ತು, ನೀವೊಬ್ಬರೇ ಪೆಂಡಿಂಗು. ನೀವು ಹಾಡಿದ್ರೆ ಕರೆಕ್ಟ್ ಆಗ್ಬಿಡುತ್ತೆ. ಹಾಡಿಸ್ತಿ. ನನಗೊಂದು ಕೆಲಸ ಇದೆ, ನಾನು ಫೋನ್ ಮಾಡಿ ಬರ್ತೀನಿ. ಒಂದು ನಿಮಿಷ. ಬಂದೆ ಒಂದೇ ಸೆಕೆಂಡ್ ಬರ್ತೀನಿ. ಎಸ್ಕೇಪ್ ಆಗ್ತಾರಲ್ಲ ಸಾಹೇಬ್ರೆ. ಅದಿರಲಿ, ಏನೋ ಇದು ನನಗೆ ಹಾಡು ಹೇಳೋಕ್ಕೆ ಬರಲ್ಲ, ಸಂಗೀತದ ಸ್ಪೆಲ್ಲಿಂಗೇ ಗೊತ್ತಿಲ್ಲ ಅಂತ ಇದ್ದೆ. ಈಗ ನೋಡಿದ್ರೆ ಈ ಭಾವಗೀತೆ ಅಂತ ಫುಲ್ಲು ಭಾವನೆಯಿಂದ ಹಾಡ್ದಲ್ಲಪ್ಪ. ನಿಜ ಹೇಳ, ಅತ್ತಿಗೆಗೋಸ್ಕರ ತಾನೇ ಹಾಡಿದ್ ನೀನು? ಗೊತ್ತು ಗೊತ್ತು. ಪ್ರಪೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಇನ್ಸ್ಪಿರೇಷನ್ ತಗೋತಾ ಇದ್ದೀನಿ. ಸೂಪರ್ ಕಣೋ, ಇದು ಬೇಕಾಗಿದ್ದು. ಸೂಪರ್. ಕುಡಿ, ಫುಲ್ ಕುಡಿದು ಬಿಡ. ನಾನು ಕಾಲ್ ಮಾಡಲಿಲ್ಲ ಅಂತ ಇವಳು ಕಾಲ್ ಮಾಡಿಲ್ಲ. ಎಲ್ಲೋದ್ಲು ಇವಳು? ನಾಟ್ ರೀಚಬಲ್. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ಅಲ್ಲ, ಮನೇಲೆಲ್ಲ ಕಡೆನೂ ಸಿಗ್ನಲ್ ಸಿಗುತ್ತಲ್ಲ, ಮತ್ತೆ ಯಾಕೆ ನಾಟ್ ರೀಚಬಲ್ ಬರ್ತಿದೆ? ಸಿಗ್ನಲ್ ಬಂತು ಅನ್ಸುತ್ತೆ. ಅಯ್ಯೋ, ಅಕ್ಕ ಫೋನ್ ಮಾಡಿರೋ ಮೆಸೇಜ್ ಬಂದೈತಲ್ಲ, ಫೋನ್ ಮಾಡೋಣ. ಅವ್ರೇ ಮಾಡ್ತಾವ್ರೆ. ಹಲೋ ಅಕ್ಕರೆ. ಹಲೋ ಮಲ್ಲಿ, ಎಲ್ಲಿದೆಯಾ? ಆಗ್ಲಿಂದ ಟ್ರೈ ಮಾಡ್ತಿದ್ದೀನಿ, ನಾಟ್ ರೀಚಬಲ್ ಬರ್ತಿದೆ. ಅಕ್ಕರೆ, ಯಾರೋ ಕಟ್ ಹಾಕ್ಬಿಟ್ಟವ್ರೆ. ಆಮೇಲೆ ಇದ್ಯಾವುದೋ ಫೈಲ್ ತಗೋಬರ ಕೇಳಿದ್ರು. ನಾನಿಲ್ಲಿ ಹೆಸರುಗಟ್ಟ ತವಿದ್ದೀನಿ. ಹಲೋ 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 ಮಲ್ಲಿ, ಜಯದೇವ್ ಅವ್ರಿಗೆ ಏನಾಯ್ತು? ನಂಗೆ ಸರಿಯಾಗಿ ಕೇಳಿಸ್ತಿಲ್ಲ. ಹಲೋ ಹಲೋ ಮಲ್ಲಿ, ನಿನಗೆ ಕೇಳಿಸ್ತಿದ್ಯಾ? ನೋಡು, ನನಗೆ ನೆಟ್ವರ್ಕ್ ಸರಿಯಾಗಿದೆ. ನೀನು ಸಿಗ್ನಲ್ ಇರೋ ಜಾಗದಲ್ಲಿ ಬಾ. ಅಕ್ಕರೆ, ನಂಗೆ ನೀವು ಹೇಳೋದು ಕೇಳಿಸ್ತಾ ಐತೆ. ನನ್ನ ದನಿ ನಿಮಗೆ ಕೇಳಿಸ್ತಾ ಆಯ್ತಾ? ಹಾಂ, ಹಲೋ ಹಲೋ ಮಲ್ಲಿ ಮಲ್ಲಿ ಹಲೋ ಹಲೋ ಮಲ್ಲಿ, ಎಲ್ಲಿದೆ ಅಂತ ಹೇಳು. ಅಕ್ಕರೆ, ನಾನಿಲ್ಲಿ ಹೆಸರುಗಟ್ಟ ತವಿದ್ದೀನಿ. ಹೆಸರುಗಟ್ಟ ಎಲ್ಲಿ ಎಲ್ಲಿ? ಹಲೋ 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 ಹಲೋ. ಇವಳೆಲ್ಲೂ ಹೊರಗೆ ಹೋಗಿದ್ದಾಳೆ, ಗಾಬರಿಯಾಗಿ ಮಾತಾಡ್ತಿದ್ದಾಳೆ. ಏನಾದರೂ ಸಮಸ್ಯೆ ಆಗಿರಬೇಕು. ಅವ್ರ ಹೆಂಗಾರ ಮಾಡ್ಬಿಡಿಸ್ಬೇಕು.